ಮುಡಾ ಹಗರಣದಲ್ಲಿ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾ ಹಗರಣದ ಕುರಿತು ಎಲ್ಲೂ ಇಲ್ಲದ ಮಾಹಿತಿ. ದೋಸ್ತಿ ನಾಯಕರಿಗೂ ಸಿಕ್ಕಿದ್ಯಾ ಅಕ್ರಮದ ಪಾಲು? ರಿಪಬ್ಲಿಕ್ ಕನ್ನಡದಲ್ಲಿ ಮುಡಾ ಎಕ್ಸ್ಕ್ಲೂಸಿವ್. ನೋಡಿ, ಪ್ರತಿಯೊಬ್ಬರು ಈ ಒಂದು ವಿಚಾರಕ್ಕೆ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ. ಮುಡಾ ಹಗರಣದ ಕುರಿತು ಎಲ್ಲೂ ಇಲ್ಲದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ದೋಸ್ತಿ ನಾಯಕರಿಗೂ ಸಿಕ್ಕಿದ್ಯಾ ಅಕ್ರಮದ ಪಾಲು ಅನ್ನುವಂತಹ ಪ್ರಶ್ನೆ. ಮುಡಾ ಹಗರಣದ ಬಗ್ಗೆ ಭೈರತಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ನವರಿಗೂ ಸಿಕ್ಕಿತ್ತ ಮುಡಾ ಸೈಟ್ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಜಿಟಿ ದೇವೇಗೌಡ, ಮಂಜೇಗೌಡ, ಎಚ್ ವಿಶ್ವನಾಥ್, ಸಾರಾ ಮಹೇಶ್ಗೂ ಮುಡಾದಲ್ಲಿ ಜಮೀನು ಭಾಗ್ಯ ಸಿಕ್ಕಿದೆಯಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಡಾ ಹಗರಣದ ಬಗ್ಗೆ ಭೈರತಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ನವರಿಗೂ ಕೂಡ ಮುಡಾ ಸೈಟ್ ಸಿಕ್ಕಿದೆ ಅನ್ನುವಂತಹ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬರೀ ಕಾಂಗ್ರೆಸ್ನವರು ಹಗರಣವನ್ನ ಮಾಡಿದ್ದಾರೆ ಅಂತ ಹೇಳಿ ದೋಸ್ತಿ ನಾಯಕರು ಬೊಬ್ಬೆ ಹೊಡ್ಕೊಳ್ತಾ ಇದ್ರು. ಇದೀಗ ಅವರ ಬುಡಕ್ಕೆ ಬಂದಿದೆ. ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರು ಕೂಡ ಇದಕ್ಕೆ ಪಾಲಾಗಿದ್ದಾರಂತೆ. ಜಿಟಿ ದೇವೇಗೌಡ, ಮಂಜೇಗೌಡ, ಎಚ್ ವಿಶ್ವನಾಥ್, ಸಾರಾ ಮಹೇಶ್ಗೂ ಮುಡಾದಲ್ಲಿ ಜಮೀನು ಸಿಕ್ಕಿದೆ ಅನ್ನುವಂತಹ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಭೈರತಿ ಸುರೇಶ್, ನೋಡ್ತಾ ಹೋಗೋಣ. ಬಿಜೆಪಿ ಜೆಡಿಎಸ್ ನವರಿಗೂ ಒಂದ್ ಕಡೆ ಮುಳುವಾಗುತ್ತಾ ಈ ಒಂದು ಮುಡಾ ಹಗರಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸದನದಲ್ಲೂ ಕೂಡ ಸಾಕಷ್ಟು ಗದ್ದಲವನ್ನ ಸೃಷ್ಟಿ ಮಾಡಿದ್ರು ದೋಸ್ತಿ ನಾಯಕರು. ಮುಡಾ ಹಗರಣದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು. ಇದೀಗ ದೋಸ್ತಿ ನಾಯಕರಿಗೆ ಮುಡಾ ಹಗರಣ ಕಂಟಕವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಸಾರಾ ಮಹೇಶ್ಗೂ ಮುಡಾದಲ್ಲಿ ಈ ಒಂದು ಜಮೀನು ಭಾಗ್ಯ ಸಿಕ್ಕಿದ್ಯಂತೆ. ಮುಡಾ ಹಗರಣದಲ್ಲಿ ಇದೀಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ದೋಸ್ತಿ ನಾಯಕರಿಗೂ ಮುಡಾ ಅಕ್ರಮದ ಪಾಲು ಸಿಕ್ಕಿದ್ಯಾ ಅನ್ನುವಂತಹ ಪ್ರಶ್ನೆ. ಮುಡಾ ಹಗರಣದ ಬಗ್ಗೆ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿರೋದು ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ. ಈ ಒಂದು ಮುಡಾ ಹಗರಣ ಕೇಸ್ ಬರೀ ಕಾಂಗ್ರೆಸ್ನವರೇ ಇದಕ್ಕೆ ಹೊಣೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ರು ದೋಸ್ತಿ ನಾಯಕರು. ಸಿಎಂ ಸಿದ್ದರಾಮಯ್ಯನವರು ಸೀಟ್ನಿಂದ ಕೆಳಗಿಳಿಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ರು. ಇದೀಗ ದೋಸ್ತಿ ನಾಯಕರು ಕೂಡ ಇದರಲ್ಲಿ ಪಾಲುದಾರರು ಅನ್ನುವಂತಹ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿರುವಂತದ್ದು. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗ್ತಾ ಇದೆ. ಮುಡಾ ಬಗ್ಗೆ ಭೈರತಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರಲ್ಲಿ ದೋಸ್ತಿ ನಾಯಕರು ಕೂಡ ಪಾಲುದಾರರಾಗಿದ್ದಾರೆ. ಬರೀ ಕಾಂಗ್ರೆಸ್ನವರು ಮಾತ್ರವಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೂ ಮುಡಾ ಸೈಟ್ ಸಿಕ್ಕಿದ್ಯಂತೆ. ಬದಲಿ ನಿವೇಶನಕ್ಕೆ ಮನವಿಯನ್ನ ಮಾಡಿದ್ರ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆಗಳು. ಕೈಗಾರಿಕಾ ನಿವೇಶನದ ಬದಲಿಗೆ ಬೇರೆ ನಿವೇಶನಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಎಚ್ ಡಿ ಕುಮಾರಸ್ವಾಮಿ. ಬೇರೆ ನಿವೇಶನ ನೀಡುವಂತೆ ಡಿಮ್ಯಾಂಡ್ ಅನ್ನ ಮಾಡಿದ್ರ. ಹಾಗಿದ್ರೆ ಎಚ್ಡಿಕೆ ಬದಲಿ ನಿವೇಶನದ ಬಗ್ಗೆ ಎಚ್ಡಿಕೆ ನೀಡಿದಂತಹ ಮನವಿಯ ದಾಖಲೆ ಕೂಡ ಲಭ್ಯ ಆಗ್ತಾ ಇದೆ. ಅಕ್ರಮದ ಬಗ್ಗೆ ದಾಖಲೆ ಸಮೇತ ಭೈರತಿ ಸುರೇಶ್ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಮುಡಾ ಹಗರಣ ಒಂದು ಕಡೆ ದೋಸ್ತಿ ನಾಯಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಕುಮಾರಸ್ವಾಮಿ ಅವರಿಗೂ ಕೂಡ ಈ ಒಂದು ಕೇಸ್ ಹುರುಳಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಮುಡಾ ಹಗರಣದ ಬಗ್ಗೆ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ. ಮುಡಾ ಹಗರಣ ಏನಾಗಿದೆ ಅದಕ್ಕೆ ನೇರ ಹೊಣೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಇದೀಗ ಮುಡಾ ಸೈಟ್ ಬದಲಿ ನಿವೇಶನಕ್ಕೆ ಒಂದ್ ಕಡೆ ಕುಮಾರಸ್ವಾಮಿ ಮನವಿ ಮಾಡಿಕೊಂಡಿದ್ರು ಅನ್ನುವಂತಹ ದಾಖಲೆಗಳು ಕೂಡ ಲಭ್ಯ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡಗೆ. ಕೈಗಾರಿಕಾ ನಿವೇಶನದ ಬದಲಿಗೆ ಬೇರೆ ನಿವೇಶನಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಎಚ್ ಡಿ ಕುಮಾರಸ್ವಾಮಿ. ಇನ್ನು ಬೇರೆ ನಿವೇಶನವನ್ನ ನೀಡುವಂತೆ ಡಿಮ್ಯಾಂಡ್ ಕೂಡ ಮಾಡಿದ್ರ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಬದಲಿ ನಿವೇಶನದ ಬಗ್ಗೆ ಎಚ್ಡಿಕೆ ನೀಡಿದ್ದ ಮನವಿಯ ದಾಖಲೆ ಕೂಡ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗ್ತಾ ಇದೆ. ಅಕ್ರಮದ ಬಗ್ಗೆ ದಾಖಲೆ ಸಮೇತ ಭೈರತಿ ಸುರೇಶ್ ಆರೋಪವನ್ನ ಮಾಡ್ತಾ ಇದ್ದಾರೆ. ದೋಸ್ತಿ ನಾಯಕರಿಗೂ ಪಾಲು ಸಿಕ್ಕಿದೆ ಅಂತ ಆಯ್ತು. ಹಾಗಿದ್ರೆ ಯಾಕೆಂದ್ರೆ ದಾಖಲೆ ಅವರು ಕೂಡ ಪಾಲುದಾರರಾಗಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಮುಡಾ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬರೀ ಕಾಂಗ್ರೆಸ್ ನಾಯಕರನ್ನೇ ಒಂದ್ ಕಡೆ
ಆರೋಪವನ್ನ ಮಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ದೋಸ್ತಿ ನಾಯಕರು. ಏನ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವ ಎನ್ನುವಂಥ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದನ್ನೇ ಡೀಟೇಲ್ಸು ಇದ್ರ ಮುಂದೆ ಕೊಟ್ಟಿದ್ದೀವಿ, ತಗೊಂಡವ್ರೆ ಅಂತ ಹೇಳ್ತಾ ಇದ್ದೀವಿ. 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಇದ್ದಾರೆ. ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ, ಅವ್ರನ್ನ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಸೊ ಆದ್ದರಿಂದ ಇದು ಕೆಲವಷ್ಟೇ ನಿದರ್ಶನಗಳು, ಇನ್ನೂ ಭಾಳ ಇದ್ದಾವೆ. ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯಕ್ಕೆ ಹೇಳಿದ್ರು, ಇಂಥವು 100 ಇದ್ದಾವೆ. ಮುಂದಿನ ಇವರು ಯಾರು ವಿಶ್ವನಾಥ್, ವಿಶ್ವನಾಥ್, ಶೇಖರ್ ಎಲ್ಲ ಇದಾರಲ್ಲ, ಅವರೆಲ್ಲ ಬಿಜೆಪಿ ಮತ್ತು JDS ಎರಡು ಜಾಯಿಂಟ್ ಅಲ್ವಾ? ಬದಲಿ ನಿವೇಶನ ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ. ಅವರು ಇಲ್ಲ, ನಾವು ಹೇಳ್ತೀವಿ. ಈಗ HD ಕುಮಾರಸ್ವಾಮಿಗೆ 21,000 ಅಡಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್. 21,000 ಅಡಿ ವಿಸ್ತೀರ್ಣದ ಸೈಟ್ ನೀಡಲಾಗಿದೆಯಾ? ಹಾಗಾದ್ರೆ ಕೋರ್ಟ್ ನಲ್ಲಿ ಇರುವ ಕಾರಣ ನಿವೇಶನ ಹಂಚಿಕೆ ಆಗಿಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇನ್ನು ಸೈಟ್ ಹಂಚಿಕೆಯಾಗದೇ ಇರೋದಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರು. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಭೈರತಿ ಸುರೇಶ್ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. 7 ಎಕರೆ 8 ಗುಂಟೆ ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವ ಎನ್ನುವಂಥ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. 7 ಎಕರೆ 8 ಗುಂಟೆ ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ವಿಜಯ್, ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಬಿಜೆಪಿ JDS ನವರಿಗೂ ಕೂಡ ಮೂಡ ಸೈಟ್ ಸಿಕ್ಕಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಭೈರತಿ ಸುರೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ, ದಾಖಲೆ ಸಮೇತವಾಗಿ. ಈ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಸುಮಾರು 2 ಗಂಟೆಗಳ ಕಾಲ ಮೂಡ ನಿವೇಶನ ಏನು ಆರೋಪ ಬಂದಿದೆ, ಆ ಆರೋಪ ಸಂಬಂಧಪಟ್ಟಂತೆ 2 ಗಂಟೆಗಳ ಕಾಲ ನಿರಂತರವಾಗಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಸ್ಪಷ್ಟನೆ ಕೊಟ್ಟರು. ಈ ಸಂದರ್ಭದಲ್ಲಿ ಭೈರತಿ ಸುರೇಶ್, ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್, ಆ ಮೂಡ ಜಾಗದಲ್ಲಿ ಆ ನಿವೇಶನದಲ್ಲಿ ಬಿಜೆಪಿ ಮತ್ತು JDS ನ ಸದಸ್ಯರಿಗೆ ಏನು ನಿವೇಶನ ಹಂಚಿಕೆ ಆಗಿರೋ ಸಂಬಂಧಪಟ್ಟಂತೆ ದಾಖಲೆಯನ್ನು ಕೊಟ್ಟರು. ಅಂದ್ರೆ ಬಿಜೆಪಿ JDS ನ ಸದಸ್ಯರು ಇರುವಂತಹ ದಾಖಲೆಗಳು ಅಥವಾ ಇರುವಂತಹ ವಿಚಾರ ಕೂಡ ಅದು ಹಳೆಯ ವಿಚಾರ ಆಗಿರುವಂತದ್ದು. ಆದ್ರೆ ಒಂದು ಪ್ರಶ್ನೆ ಎದುರಾಯ್ತು, ಬಿಜೆಪಿ JDS ಅದು ಕುಮಾರಸ್ವಾಮಿ ಮತ್ತು GT ದೇವೇಗೌಡ ಮತ್ತು H ವಿಶ್ವನಾಥ್ ಸೇರಿದಂತೆ ಬಿಜೆಪಿ JDS ಮುಖಂಡರೆಲ್ಲ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಆದ್ರೆ ಇವರಿಗೆ ಹಂಚಿಕೆ ಆಗಿರುವಂತಹ ನಿವೇಶನ ಏನಿದೆ ಯಾವುದು ಕೂಡ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಅಂದ್ರೆ
ರೈಟ್ ವಿಜಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮಾನ್ಯ 7 ಎಕರೆ 8 ಗುಂಟೆ ಮತ್ತೆ ಅಯ್ಯನಹುಂಡಿ ಸರ್ವೆ ನಂಬರ್ 16 ಶಿವಕುಮಾರ್ ದಡ್ಡಗಳ್ಳಿ ಸರ್ವೆ ನಂಬರ್